ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ. ವಿಮಾನ ಪತನವಾದ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ ಮೇಲ್ಚಾವಣಿ ಮೇಲೆ FDR ಅಥವಾ ಫ್ಲೈಟ್ ಡೇಟಾ ರೆಕಾರ್ಡರ್ ಪತ್ತೆಯಾಗಿದೆ. FDR ಅಂದರೆ 2 ಬ್ಲ್ಯಾಕ್ ಬಾಕ್ಸ್ಗಳಲ್ಲಿ ಒಂದು. ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ, ಅದನ್ನ CVR ಅಂತ ಕರೀತಾರೆ. ಈಗ FDR ಸಿಕ್ಕಿದೆ. AAIB ಅಧಿಕಾರಿಗಳು ಇದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದಹಾಗೆ ಈ FDR ವಿಮಾನ ಪತನದ ಬಗ್ಗೆ ತನಿಖೆ ನಡೆಸೋಕೆ ತುಂಬಾ ಇಂಪಾರ್ಟೆಂಟ್. ಏರ್ಕ್ರಾಫ್ಟ್ ಸಿಸ್ಟಮ್ಗಳಲ್ಲಿನ ಟೆಕ್ನಿಕಲ್ ಡೇಟಾವನ್ನ ಸ್ಟೋರ್ ಮಾಡಿಡೋಕೆ ಇದನ್ನ ಡಿಸೈನ್ ಮಾಡಲಾಗಿರುತ್ತೆ. ಎಂಜಿನ್ ಪರ್ಫಾರ್ಮೆನ್ಸ್, ವಿಮಾನದ ಸ್ಪೀಡ್ ಸೇರಿ ಸಾಕಷ್ಟು ಮಾಹಿತಿ ಈ ಬಾಕ್ಸ್ನಲ್ಲಿ ಸಿಗುತ್ತೆ. ಹೀಗಾಗಿ ಈ ಬಾಕ್ಸ್ ಸಿಕ್ಕಿರೋದು ಘಟನೆಯಲ್ಲಿ ಹೊಸ ತಿರುವು. ಏನೋ ಈ ದುರಂತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಭಾರತ ಮೂಲದ ಬ್ರಿಟಿಷ್ ಪ್ರಜೆ ರಮೇಶ್ ವಿಶ್ವಾಸ್ ಕುಮಾರ್. ಈ ಘಟನೆ ಹೇಗಾಯಿತು ಅನ್ನೋ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಮಾನ ಟೇಕ್ ಆಫ್ ಆದ 10 ಸೆಕೆಂಡ್ಗಳಲ್ಲಿ ಎಲ್ಲವೂ ಸ್ಟ್ರಕ್ ಆಯಿತು. ವಿಮಾನದ ಒಳಗೆ ಹಸಿರು ಬಿಳಿ ಲೈಟ್ ಆನ್ ಆಯಿತು. ಟೇಕ್ ಆಫ್ ಮಾಡೋಕೆ ಪೈಲಟ್ ಪ್ರಯತ್ನ ಪಟ್ಟರು ಕೂಡ ಸರಿಯಾಗಿ ಆಗಲಿಲ್ಲ. ಆಗ ಇದ್ದಕ್ಕಿದ್ದಂತೆ ವಿಮಾನ ಹಾಸ್ಟೆಲ್ ಮೇಲೆ ಪತನ ಆಯಿತು. ಹಾಸ್ಟೆಲನ್ನು ಸೀಳಿಕೊಂಡು ಕೆಳಗಿತ್ತು. ಹಾಸ್ಟೆಲ್ ಮೇಲೆ ಬಿದ್ದ ಅವಶೇಷದಲ್ಲಿ ನಾನು ಇದ್ದೆ. ಹೀಗಾಗಿ ನಾನು ಪಾರಾದೆ. ಆರಂಭದಲ್ಲಿ ಎಲ್ಲರಂತೆ ಸಾಯ್ತೀನಿ ಅಂತ ಅನ್ಕೊಂಡಿದ್ದೆ, ಆದರೆ ಅದೃಷ್ಟಕ್ಕೆ ನನಗೆ ಏನೂ ಆಗಲಿಲ್ಲ. ಆಮೇಲೆ ಅಲ್ಲಿಂದ ಜೋರಾಗಿ ಎದ್ದು ಓಡ್ ಬಂದೆ. ನಾನು ಎದ್ದು ಓಡ್ ಬಂದಾಗ ವಿಮಾನ 2 ತುಂಡಾಗಿದ್ದು ನಾನು ಕಾಣಿಸ್ತಾ ಇತ್ತು. ಒಂದು ಭಾಗ ಹಾಸ್ಟೆಲ್ ಮೇಲೆ, ಇನ್ನೊಂದು ಭಾಗ ಕೆಳಗೆ ಬಿದ್ದಿತ್ತು ಅಂತ ಹೇಳಿದ್ದಾರೆ. ಈ ಮೂಲಕ ಅಷ್ಟೆಲ್ಲ ಬೆಂಕಿ ಬಿದ್ದರೂ ಕೂಡ ತಾನು ಉಳಿದಿದ್ದು ಹೇಗೆ ಅನ್ನೋ ಗೊಂದಲ ಮತ್ತು ಅನುಮಾನಕ್ಕೆ ಖುದ್ದು ಅವರೇ ಉತ್ತರ ಕೊಟ್ಟಿದ್ದಾರೆ. ಇನ್ನು ವಿಮಾನ ಕಾಲೇಜ್ ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಆದಾಗ ಅಲ್ಲೇ ಪಕ್ಕದಲ್ಲಿದ್ದ ಟೀ ಸ್ಟಾಲ್ ಬಳಿ 14 ವರ್ಷದ ಆಕಾಶ್ ಅನ್ನೋ ಬಾಲಕ ನಿಂತಿದ್ದ. ಆಗ ಆ ಬಾಲಕನ ಮೇಲೂ ಕೂಡ ಪ್ಲೇನ್ನ ಪಾರ್ಟ್ಸ್ ಬಂದು ಹೊಡೆದಿದೆ. ಪರಿಣಾಮ ಅದು ಅಲ್ಲಿ ಬೆಂಕಿ ಹತ್ಕೊಂಡು ಆ ಹುಡುಗ ಕೂಡ ಪ್ರಾಣವನ್ನ ಕಳ್ಕೊಂಡಿದೆ. ಈ ಘಟನೆಗೆ ಇಡೀ ದೇಶ ಈಗ ಕಂಬನಿ ಮಿಡಿತಾ ಇದೆ. ಇನ್ನು ಮೃತಪಟ್ಟ 265 ಜನರ ಗುರುತು ಪತ್ತೆ ಹಚ್ಚೋಕೆ ಆಸ್ಪತ್ರೆಗಳಲ್ಲಿ DNA ಪರೀಕ್ಷೆ ಕೂಡ ನಡೀತಾ ಇದೆ. ವಿಮಾನ ಪತನವಾದ ಸ್ಥಳಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ AAIB ಸೇರಿದ ಹಾಗೆ ಅನೇಕ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಭೇಟಿ ನೀಡಿ ಚೆಕ್ ಮಾಡ್ತಿವೆ. ಇದೆಲ್ಲದರ ನಡುವೆ ನಾಗರಿಕ ವಿಮಾನಯಾನ ಸಚಿವಾಲಯ ದೊಡ್ಡ ಆದೇಶ ಕೊಟ್ಟಿದೆ. ಏರ್ ಇಂಡಿಯಾದ ಬೋಯಿಂಗ್ 787-89 ಫ್ಲೀಟ್ನ ಎಲ್ಲ ವಿಮಾನಗಳ ಸೇಫ್ಟಿ ಇನ್ಸ್ಪೆಕ್ಷನ್ ನಡೆಸೋಕೆ ಆದೇಶಿಸಿದೆ. ವಿಮಾನದ ಫ್ಯೂಯಲ್ ಸಿಸ್ಟಮ್, ಹೈಡ್ರಾಲಿಕ್ ಸಿಸ್ಟಮ್ ಮತ್ತು ಎಂಜಿನ್ ಸಿಸ್ಟಮ್ ಸೇರಿ ಸಾಕಷ್ಟು ಸಿಸ್ಟಮ್ಗಳನ್ನು ಚೆಕ್ ಮಾಡೋಕೆ ಆದೇಶ ಕೊಟ್ಟಿದೆ. ಜೂನ್ 15ರಿಂದಲೇ ಈ ಚೆಕಿಂಗ್ ಆರಂಭ ಆಗಲಿದೆ. ಅದಷ್ಟೇ ಅಲ್ಲದೆ ಬೋಯಿಂಗ್ ಡ್ರೀಮ್ ಲೈನರ್ 787-8 ಏರ್ಕ್ರಾಫ್ಟ್ಗಳ ಕಾರ್ಯಾಚರಣೆಯನ್ನು ಭಾರತದಲ್ಲಿ ತಾತ್ಕಾಲಿಕವಾಗಿ ನಿಲ್ಲಿಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಿದೆನೋ ರಿಪೋರ್ಟ್ಸ್ ಬರ್ತಾ ಇದಾವೆ. ಇನ್ನು ಅಧಿಕೃತವಾಗಿಯೂ ಕೂಡ ಕನ್ಫರ್ಮ್ ಆಗಿಲ್ಲ. ಈ ವಿಮಾನ ದುರಂತಕ್ಕೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹಾಗೆ ಬ್ರಿಟನ್ನ ಕಿಂಗ್ ಚಾರ್ಲ್ಸ್ III ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಮಾನ ದುರಂತಕ್ಕೆ ಕಾರಣ ಏನಿರಬಹುದು ಅಂತ ತಜ್ಞರು ನಾನಾ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈಗ ಹಲವಾರು ಕಾರಣ ಇರಬಹುದು. ಅದರಲ್ಲಿ ಒಂದು ಕಾನ್ಫಿಗರೇಷನ್ ಎರರ್, ಅಂದರೆ ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಹಾಗೂ ಟೇಕ್ ಆಫ್ ಆಗೋ ವೇಳೆ ಏರ್ಕ್ರಾಫ್ಟ್ ಸಿಸ್ಟಮ್ ಮತ್ತು ಕಂಟ್ರೋಲ್ಸ್ನಲ್ಲಿ ಸರಿಯಾದ ಸೆಟಪ್ ಮಾಡಿರದ ಕಾರಣ ಹೀಗೆ ಆಗಿರಬಹುದಾ ಅಂತ. ಎರಡನೇದು ವಿಮಾನದ ಥ್ರಸ್ಟ್ ಅಥವಾ ಎಂಜಿನ್ ಪವರ್ ಕಮ್ಮಿ ಆದ ಕಾರಣ, ಸರಿಯಾಗಿ ಇಂಜಿನ್ ಸಪೋರ್ಟ್ ಮಾಡದ ಕಾರಣ ಟೇಕ್ ಆಫ್ ಆಗ್ತಿದ್ದ ಹಾಗೆ ಹೈಟ್ ಅಚೀವ್ ಮಾಡಲಿಕ್ಕೆ, ಆಲ್ಟಿಟ್ಯೂಡ್ ಅನ್ನ ಜಾಸ್ತಿ ಗೇನ್ ಮಾಡಲಿಕ್ಕೆ ಸಾಧ್ಯ ಆಗದೆ ಈ ರೀತಿ ಆಗಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಏನೋ ಸಾಮಾನ್ಯವಾಗಿ ವಿಮಾನ ಟೇಕ್ ಆಫ್ ಆದ ಕೂಡಲೇ ಲ್ಯಾಂಡಿಂಗ್ ಗೇರ್ ಅಥವಾ ಅದರ ಚಕ್ರಗಳು ಕೂಡಲೇ ಒಳಗೆ ಹೋಗ್ತವೆ. ಆದರೆ ಈ ಕೇಸ್ನಲ್ಲಿ ಹಾಗೆ ಆಗಿಲ್ಲ. ಟೇಕ್ ಆಫ್ ಆದ್ಮೇಲೂ ಲ್ಯಾಂಡಿಂಗ್ ಗೇರ್ ಹೊರಗೆ ಉಳಿದಿತ್ತು ಅಂತ. ಲ್ಯಾಂಡಿಂಗ್ ಗೇರ್ ಹೊರಗೆ ಇಣುಕಿರೋದ್ರಿಂದ ವಿಮಾನ ಹಾರಾಟ ನಿಧಾನಗೊಳ್ತು ಅಂತಲೂ ಹೇಳಲಾಗ್ತಿದೆ. ಏನೋ ವಿಡಿಯೋದಲ್ಲಿ ವಿಮಾನದ ಎಂಜಿನ್ನಿಂದ ಸಿಕ್ಕಾಪಟ್ಟೆ ಶಬ್ದ ಕೇಳಿಬರ್ತಾ ಇತ್ತು. ಸೊ ಎಂಜಿನ್ ಫೇಲ್ಯೂರ್ನಿಂದಾಗಿ ಅಥವಾ ಎಂಜಿನಲ್ಲಿ ಏನಾದರೂ ಕೂಡ ಒಳಗಡೆ ಸಮಸ್ಯೆ ಆಗಿ ಸರಿಯಾಗಿ ವರ್ಕ್ ಮಾಡದೆ ಈ ರೀತಿ ಆಯ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲಾಂದ್ರೆ ಟೇಕ್ ಆಫ್ ಆಗೋ ವೇಳೆ ಗುಜರಾತ್ನಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕೂಡ ಇತ್ತು. ಗಾಳಿಯ ಡೆನ್ಸಿಟಿ ಕಮ್ಮಿ ಇತ್ತು. ಅದರಿಂದಲೂ ಏನಾದರೂ ಸಮಸ್ಯೆ ಆಗಿದೆಯನ್ನೋ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅಥವಾ ಪೈಲಟ್ ತಪ್ಪು ಮಾಡಿರಬಹುದಾ?
ಅನ್ನೋ ಆಂಗಲ್ನಲ್ಲೂ ವಿಶ್ಲೇಷಣೆ ನಡೀತಾ ಇದೆ. ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ತಾರಕಕ್ಕೆ ಏರ್ತಾ ಇದೆ. ಯುದ್ಧ ತೀವ್ರವಾಗ್ತಿದ್ದ ಹಾಗೆ ಇಸ್ರೇಲ್ ಒಂದು ದೊಡ್ಡ ಘೋಷಣೆ ಮಾಡಿದೆ. ಜಗತ್ತಿನಾದ್ಯಂತ ಇರೋ ತನ್ನ ಎಲ್ಲಾ ಮಿಷನ್ಸ್ ಬಂದ್ ಮಾಡ್ತೀವಿ, ಕಾನ್ಸುಲರ್ ಸರ್ವಿಸ್ ಸ್ಥಗಿತಗೊಳಿಸ್ತೀವಿ ಅಂತ ಬರ್ಲಿನ್, ಸ್ಟಾಕ್ಹೋಮ್ ಮತ್ತು ರೋಮ್ ನಲ್ಲಿರೋ ಇಸ್ರೇಲ್ ಎಂಬಸಿಯ ವೆಬ್ಸೈಟ್ಗಳಲ್ಲಿ ಪೋಸ್ಟ್ ಹಾಕಲಾಗಿದೆ. ಇದಕ್ಕೆ ಸ್ಪಷ್ಟ ಕಾರಣ ಕೊಟ್ಟಿಲ್ಲ. ಆದ್ರೆ ಇಸ್ರೇಲ್ ನಾಗರಿಕರ ವಿರುದ್ಧ ಇರಾನ್ನ ಗುಂಪುಗಳು ದಾಳಿ ಮಾಡಬಹುದು ಅನ್ನೋ ಭೀತಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಇಸ್ರೇಲ್ ನಡೆಸಿದ ಮೊದಲ ದಾಳಿಗೆ ಇರಾನ್ನಲ್ಲಿ ಒಟ್ಟು 78 ಮಂದಿ ಮೃತಪಟ್ಟಿದ್ದಾರೆ, 325ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಇರಾನ್ ಮಾಹಿತಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ದಾಳಿಯಲ್ಲಿ 20ಕ್ಕೂ ಅಧಿಕ ಇರಾನ್ನ ಮಿಲಿಟರಿ ಕಮಾಂಡರ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಇರಾನ್ ಮಿಲಿಟರಿಯಲ್ಲೇ ಹೈ ರ್ಯಾಂಕಿಂಗ್ ಆಫೀಸರ್ಸ್, ಸ್ಟ್ರಾಟಜಿ ಮತ್ತು ಪ್ಲಾನಿಂಗ್ನ ಲೀಡರ್ಗಳು, ಎಕ್ಸಿಕ್ಯೂಷನ್ನ ಟಾಪ್ ಕಮಾಂಡರ್ಗಳೆಲ್ಲ ಇದ್ರು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ತೀರ್ ಹೋಗಿರೋರಲ್ಲಿ. ಏನು, ಈ ದಾಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ವಿಚಾರ ಏನು ಅಂದರೆ, ಇರಾನ್ ಅಣು ಕೇಂದ್ರಗಳ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಮೊದಲೇ ಹೈಟೆಕ್ ಪ್ಲಾನ್ ಮಾಡಿತ್ತು ಅಂತ ಗೊತ್ತಾಗ್ತಾ ಇದೆ. ಇರಾನ್ನ ಒಳಗಡೆನೆ ಹೋಗಿ ತನ್ನ ನೆಲೆಯನ್ನ ಸ್ಥಾಪಿಸ್ಕೊಂಡಿತ್ತು, ಇರಾನ್ ಒಳಗಡೆ ಇಸ್ರೇಲ್ ಸ್ಥಾಪಿಸ್ಕೊಂಡಿತ್ತು ಅಂತ. ಇರಾನ್ ರಾಜಧಾನಿ ತೆಹರಾನ್ ಹತ್ತಿರ ಇಸ್ರೇಲ್ ಸೀಕ್ರೆಟ್ ಆಗಿ ಡ್ರೋನ್ ಬೇಸ್ ಅನ್ನೇ ಪ್ಲಾಂಟ್ ಮಾಡಿತ್ತು, ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿತ್ತು. ಸೀಕ್ರೆಟ್ ಆಗಿ ಅಲ್ಲೊಂದು ಡ್ರೋನ್ ನೆಲೆಯನ್ನ ಕಟ್ಟಿತ್ತು ಅಂತ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಡ್ರೋನ್ಗಳನ್ನ ಲ್ಯಾಂಡ್ ಮಾಡೋಕೆ, ಟೇಕ್ ಆಫ್ ಮಾಡೋಕೆ, ಅದಕ್ಕೆ ಕಮಾಂಡ್ ಕೊಡೋಕೆ ಎಲ್ಲ ವ್ಯವಸ್ಥೆಯನ್ನ ಇರಾನ್ ಒಳಗಡೆನೆ ರಾಜಧಾನಿ ತೆಹರಾನ್ ಸುತ್ತಮುತ್ತಲೇ ಎಲ್ಲ ಸೆಟಪ್ ಮಾಡ್ಕೊಂಡಿದ್ರು ಇಸ್ರೇಲ್ನವರು ಅಂತ. ಅಷ್ಟು ಮಾತ್ರವಲ್ಲದೆ ತನ್ನ ಪ್ರಿಸಿಷನ್ ವೆಪನ್ ಸಿಸ್ಟಮ್ ಮತ್ತು ಕಮಾಂಡೋಗಳನ್ನ ಇರಾನ್ ಕಳ್ಳ ಮಾರ್ಗದಲ್ಲಿ ಸಾಗಿಸಿತ್ತು, ಇನ್ಫಿಲ್ಟ್ರೇಟ್ ಮಾಡಿತ್ತು, ಒಳನುಸುಳುವಿಕೆ ಮಾಡಿತ್ತು ಇರಾನ್ಗೆ. ಅದರ ಮೂಲಕವೇ ರಾತ್ರಿಡೀ ಇಸ್ರೇಲ್ ಡ್ರೋನ್ ದಾಳಿ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲದೆ ಇಸ್ರೇಲ್ನ ವಾಯುಪಡೆಗಳು ಇರಾನ್ಗೆ ನುಗ್ಗೋಕ್ಕೂ ಮೊದಲೇ ಇವು ಇರಾನ್ನ ಏರ್ ಡಿಫೆನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ವು. ಹಾಗಾಗಿ ಇರಾನ್ ಮೇಲೆ ನಿರ್ಭೀತಿಯಿಂದ ಇಸ್ರೇಲ್ ದಾಳಿ ಮಾಡೋಕೆ ಸಾಧ್ಯ ಆಯಿತು ಅಂತ ಇಸ್ರೇಲ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನು ಇಸ್ರೇಲ್ ದಾಳಿಯಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಮುಖ್ಯಸ್ಥನ ಜೊತೆಗೆ ಏರೋಸ್ಪೇಸ್ ಫೋರ್ಸ್ ಕಮಾಂಡರ್ ಅಮೀರ್ ಅಲಿ ಹಜೀಜಾದೆ ಮೃತಪಟ್ಟಿದ್ದಾರೆ ಅಂತಲೂ ಇಸ್ರೇಲ್ ಸೇನೆ ಕನ್ಫರ್ಮ್ ಮಾಡಿದೆ. ಇತ್ತ ಈ ದಾಳಿ ಬಗ್ಗೆ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಶುಡ್ ಅಗ್ರಿ ಟು ಎ ಡೀಲ್ ಬಿಫೋರ್ ದೇರ್ ಇಸ್ ನಥಿಂಗ್ ಲೆಫ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಬೇಗ ಎಲ್ಲ ಸರ್ವನಾಶ ಆಗೋಕ್ಕಿಂತ ಮುಂಚೆ ಇರಾನ್ ನ್ಯೂಕ್ಲಿಯರ್ ಡೀಲ್ಗೆ ಒಪ್ಕೊಳ್ಬೇಕು, ಅಣ್ವಸ್ತ್ರ ಮಾಡಲ್ಲ ಅಂತ ಹೇಳಿ ನಮಗೆ ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ, ನಾನೀಗ ಆಲ್ರೆಡಿ ಇರಾನ್ಗೆ ಡೀಲ್ ಮಾಡ್ಕೊಳ್ಳಿ ಅಂತ ಕಠಿಣ ಶಬ್ದಗಳಲ್ಲಿ ಹೇಳಿದ್ದೀನಿ, ಬಟ್ ಅವರು ಅದಕ್ಕೆ ಒಪ್ತಾನೇ ಇಲ್ಲ. ನೋಡಿ, ಈಗ ಇರಾನ್ ನಾಯಕರೆಲ್ಲ ಸಾಯ್ತಾ ಇದ್ದಾರೆ. ಇಸ್ರೇಲ್ ದಾಳಿ ಎಕ್ಸಲೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಿದೆ, ನನಗನ್ಸುತ್ತೆ ಪರಿಸ್ಥಿತಿ ಇನ್ನಷ್ಟು ಹದಗೆಡೋ ಸಾಧ್ಯತೆ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಮತ್ತೆ ಅಮೆರಿಕಾಗೆ ಚೂರು ನಾಚಿಕೆ ಆಗಲ್ವಾ? ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಯುದ್ಧ ನಿಲ್ಲಿಸಿದೆ, ನಿಲ್ಲಿಸ್ರಪ್ಪ ಯುದ್ಧ ನೋಡೋಣ. ಈಗ ಅದೇನು ವ್ಯಾಪಾರದ್ದೆಲ್ಲ ಹೇಳ್ಬಿಟ್ಟು ನಿಲ್ಲಿಸಿದೆ ಅಂತ ಕಿಸಿತಾ ಇದ್ರಲ್ಲ, ಇವಾಗ ನಿಲ್ಲಿಸ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಇವಾಗ ಎಕ್ಸಲೆಂಟ್ ಆಗಿದೆಯಂತೆ ದಾಳಿ, ಇಸ್ರೇಲ್ ಮಾಡಿರೋ ದಾಳಿ. ಅಮೆರಿಕದ ಡಬಲ್ ಗೇಮ್, ಅವರ ಈ ಹಿಪೋಕ್ರಸಿ ಇದೆಯಲ್ಲ, ಅವರಿಗೆ ಚಂದ ಅದು. ನಾವೆಲ್ಲಿ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇಸ್ರೇಲ್ ಮಾಡಿದ ಸರಿನಾ ತಪ್ಪ ನಾವು ಅಲ್ಲಿ ಕಮೆಂಟ್ ಮಾಡ್ತಾ ಇಲ್ಲ, ಅಮೆರಿಕದ ಧೋರಣೆ ಬಗ್ಗೆ ನಾವೆಲ್ಲಿ ಕಮೆಂಟ್ ಮಾಡ್ತಾ ಇರೋದು ಸ್ನೇಹಿತರೆ. ಇತ್ತ ಇಸ್ರೇಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ನಮಗಿರೋ ಆತಂಕವನ್ನ ರಿಮೂವ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀವಿ, ಆಪರೇಷನ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದೆ. ಈ ಮಧ್ಯೆ ಇರಾನ್ ಇಸ್ರೇಲ್ ಮೇಲೆ ಶುಕ್ರವಾರ ರಾತ್ರಿ ಮತ್ತೊಂದು ಸುತ್ತಿನ ಮಿಸೈಲ್ ಅಟ್ಯಾಕ್ ಮಾಡಬಹುದು ಅಂತ ಮಿಡಲ್ ಈಸ್ಟರ್ನ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಹೀಗಾಗಿ ಹೈ ಅಲರ್ಟ್ ಇನ್ನೂ ಹಾಗೆ ಇದೆ. ಇರಾಕ್, ಸಿರಿಯಾ, ಜೋರ್ಡನ್ಗಳು ತಮ್ಮ ಏರ್ ಸ್ಪೇಸ್ ಬಂದ್ ಮಾಡಿವೆ. ಇತ್ತ ಇಸ್ರೇಲ್ ಇರಾನ್ ಕಾಳಗದ ಬಗ್ಗೆ ಇರಾನ್ನ ಪ್ರಾಕ್ಸಿ ಹಿಜ್ಬುಲ್ಲಾ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಹೊಸ ಉದ್ವಿಗ್ನತೆ ಅಪಾಯಕಾರಿ, ಇದಕ್ಕೆಲ್ಲ ಅಮೆರಿಕವೇ ಕಾರಣ ಅಂತ ಹೇಳಿದೆ. ಇದೇ ವೇಳೆ ಇಸ್ರೇಲ್ಗೆ ಸದ್ಯ ನಾವೇನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ದಾಳಿಯನ್ನು ಹಮಸ್ ಖಂಡಿಸಿದೆ. ಇದು ಹೇಡಿತನದ ಕೃತ್ಯ ಅಂತ ಹಮಸ್ ಹೇಳಿದೆ. ಇರಾನ್ ಜೊತೆ ನಾವಿದೀವಿ ಅಂತ ಹೇಳಿದೆ. ಮೃತಪಟ್ಟವರಿಗೆ ಸಂತಾಪ ಅಂತ ಹಮಸ್ ಹೇಳಿದೆ. ಇನ್ನು ಅರಬ್ ರಾಷ್ಟ್ರಗಳು ಇಸ್ರೇಲ್ ದಾಳಿಯನ್ನು ಖಂಡಿಸಿವೆ, ಸಂಯಮದಿಂದ ಇರೋಕೆ ಒತ್ತಾಯಿಸಿವೆ. ಈ ನಡುವೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಮತ್ತು ಜರ್ಮನ್ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಫೋನ್ ಕಾಲ್ನಲ್ಲಿ ಇರಾನ್ ಇಸ್ರೇಲ್ ಉದ್ವಿಗ್ನತೆ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ಉದ್ವಿಗ್ನತೆಗೆ ತೈಲ ಬೆಲೆ ಏರಿಕೆಯಾಗ್ತಾ ಇದೆ. ಬ್ರೆಂಟ್ ಕ್ರೂಡ್ ಬೆಂಚ್ ಮಾರ್ಕ್ 7.8% ರೈಸ್ ಆಗಿ ಪ್ರತಿ ಬ್ಯಾರಲ್ಗೆ $14 ದಾಟಿದೆ, $75 ರೀಚ್ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಸಿಬಿಐ ವಶಕ್ಕೆ ಪಡೆದಿದೆ. ಧಾರವಾಡ ಮೂಲದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಸಂಬಂಧ ವಿನಯ್ ಕುಲಕರ್ಣಿ ಶುಕ್ರವಾರ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಕೋರ್ಟ್ ಸೂಚನೆ ಮೇರೆಗೆ ಸಿಬಿಐ ಅವ್ರನ್ನ ವಶಕ್ಕೆ ಪಡೆದಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ
ಕಾರ್ಯಾಚರಣೆಗೆ ನೀಡಿದ್ದ ಜಾಮೀನನ್ನ ರದ್ದುಪಡಿಸಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಏನೋ ಕರ್ನಾಟಕದಲ್ಲಿ ಮಳೆ ಮತ್ತೆ ಜೋರಾಗ್ತಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುಂಡಳ್ಳಿ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 299 ಮಿಲಿಮೀಟರ್ ಮಳೆಯಾಗಿದೆ. ಏನೋ ಭಾರಿ ಮಳೆಯಿಂದಾಗಿ ಧಾರವಾಡ ಜಿಲ್ಲೆ ಹಂಚಿನಾಳ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವಾಸು ಬ್ಯಾಹಟ್ಟಿ ಅನ್ನೋರು ಮೃತಪಟ್ಟಿದ್ದಾರೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಜೋರಾಗ್ತಿದ್ದು ಕಾರವಾರದ ಹಲವು ಭಾಗಗಳಲ್ಲಿ ರಸ್ತೆಗಳು ಜಲಾವೃತವಾಗಿವೆ. ಏನೋ ಕಳೆದ ತಿಂಗಳು ಬೆಂಗಳೂರಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಬಿಬಿಎಂಪಿಗೆ 188 ಕೋಟಿ ರೂಪಾಯಿ ಲಾಸ್ ಆಗಿದೆ. ನಗರದಲ್ಲಿ ಬಹುತೇಕ ರಸ್ತೆಗಳು ಹಾನಿಗೊಳಗಾಗಿವೆ. ಬಿಬಿಎಂಪಿ ವ್ಯಾಪ್ತಿಯ 12,000 ಕಿಲೋಮೀಟರ್ ರಸ್ತೆ ಜಾಲದ ಪೈಕಿ ಸುಮಾರು 343 ಕಿಲೋಮೀಟರ್ ರೋಡ್ ಹಾಳಾಗಿದೆ. ಅಲ್ಲದೆ ಕೆಲ ಪ್ರದೇಶಗಳಲ್ಲಿ ಮರಗಳು ಕೂಡ ಬಿದ್ದಿದ್ದಾವೆ. ಹೀಗೆ ಹಲವು ಪ್ರದೇಶಗಳಲ್ಲಿ ರಿಪೇರಿ ಕೆಲಸಕ್ಕೆ ಇಷ್ಟೊಂದು ಹಣ ತಗಲ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಜೋರಾಗಿ ಮಳೆಯಾಗುತ್ತೆ. ಹೀಗಾಗಿ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ. ಅಂದರೆ ಹೆವಿ ರೈನ್ಫಾಲ್ ಆಗುತ್ತೆ ಅಂತ. ಇನ್ನು ಹಾಸನ, ಮೈಸೂರು, ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಉಳಿದಂತೆ ಬೆಂಗಳೂರು ಹಾಗೂ ರಾಜ್ಯದ ಇತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನೌನ್ಸ್ ಮಾಡಲಾಗಿದೆ. ಇನ್ನು ಕೋಮು ಸಂಘರ್ಷ ಹತ್ತಿಕ್ಕೋ ನಿಟ್ಟಿನಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸ್ಪೆಷಲ್ ಆಕ್ಷನ್ ಫೋರ್ಸ್ SAF ರಚಿಸಿತ್ತು. ಈ ಫೋರ್ಸ್ಗೀಗ ಗೃಹ ಮಂತ್ರಿ ಜಿ ಪರಮೇಶ್ವರ್ ಚಾಲನೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ಫೋರ್ಸ್ ಕಾರ್ಯಾಚರಣೆ ಮಾಡುತ್ತೆ. ಡಿಐಜಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಈ ತಂಡ ಕಾರ್ಯಾಚರಣೆ ಮಾಡಲಿದ್ದು 248 ಸಿಬ್ಬಂದಿ ಒಳಗೊಂಡ 3 ಕಂಪನಿಗಳು ಕಾರ್ಯಾಚರಣೆಗೆ ರೆಡಿಯಾಗಿವೆ. ಪ್ರತಿ ಕಂಪನಿಯಲ್ಲಿ 80 ಸಿಬ್ಬಂದಿ ಇರ್ತಾರೆ. ಮಂಗಳೂರಿನಲ್ಲೇ ಈ ಪಡೆಯ ಕೇಂದ್ರ ಕಚೇರಿ ಇರುತ್ತೆ. ನಕ್ಸಲ್ ನಿಗ್ರಹ ಪಡೆಯಲ್ಲಿದ್ದ 656 ಸಿಬ್ಬಂದಿ ಪೈಕಿ 248 ಸಿಬ್ಬಂದಿಯನ್ನ ಈ ಹೊಸ ಪಡೆಗೆ ನಿಯೋಜನೆ ಮಾಡಲಾಗಿದೆ. ಡಿಐಜಿ, ಡಿವೈಎಸ್ಪಿ, ಸಹಾಯಕ ಕಮಾಂಡೆಂಟ್, 4 ಇನ್ಸ್ಪೆಕ್ಟರ್, 16 PSI ಸೇರಿದ ಹಾಗೆ ಒಟ್ಟು 248 ಸಿಬ್ಬಂದಿ ಈ ತಂಡದಲ್ಲಿದ್ದಾರೆ. ನೈತಿಕ ಪೊಲೀಸ್ಗಿರಿ, ದ್ವೇಷ ಭಾಷಣ, ಕೋಮು ಗಲಭೆಗೆ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಕೆ ಫೋರ್ಸ್ ಕೆಲಸ ಮಾಡುತ್ತೆ ಅನ್ನೋದು ರಾಜ್ಯ ಸರ್ಕಾರದ ಪ್ಲಾನ್. ಅಕ್ರಮ ಗೋಮಾಂಸ ಮತ್ತು ಹಿಂದೂ ದೇಗುಲಗಳಿಗೆ ಹಾನಿ ಮಾಡೋರ ವಿರುದ್ಧ ಕಂಡಲ್ಲಿ ಗುಂಡು ಹಾರಿಸಿ ಅಂತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಪೊಲೀಸರಿಗೆ ಆದೇಶ ಕೊಟ್ಟಿದ್ದಾರೆ. ರಾಜ್ಯದ ಧುಬ್ರಿ ಏರಿಯಾದಲ್ಲಿ ಕೋಮುವಾದಿ ಗುಂಪುಗಳು ಹಿಂದೂ ದೇಗುಲಗಳಿಗೆ ಹಾನಿ ಮಾಡೋ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಇನ್ಮುಂದೆ ಇಂಥ ಘಟನೆಗಳು ಮರುಕಳಿಸಬಾರದು ಅಂತ ಈ ಆದೇಶ ಕೊಟ್ಟಿರೋದಾಗಿ ಬಿಸ್ವಾ ಹೇಳಿದ್ದಾರೆ. ಅಂದಹಾಗೆ ಧುಬ್ರಿ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಈದ್ ಹಬ್ಬದ ವೇಳೆ ಅಲ್ಲಿನ ಹನುಮಾನ್ ಮಂದಿರದಲ್ಲಿ ದುಷ್ಕರ್ಮಿಗಳು ಗೋಮಾಂಸವನ್ನ ಎಸೆದು ಹೋಗಿದ್ರು. ಈ ಭಾರಿ ವಿವಾದ ಆಗಿತ್ತು ಈ ವಿಚಾರ. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ದ ಬಿಸ್ವಾ ಈ ರೀತಿ ಆದೇಶ ಹೊರಡಿಸಿದ್ದಾರೆ. ಈಗ ಇತ್ತೀಚೆಗಷ್ಟೇ 3,000 ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ UPI ಟ್ರಾನ್ಸಾಕ್ಷನ್ ಮೇಲೆ MDR ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಶುಲ್ಕ ವಿಧಿಸೋಕೆ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ರಿಪೋರ್ಟ್ಸ್ ಅನ್ನ ಫಿನಾನ್ಷಿಯಲ್ ಮ್ಯಾಗಝಿನ್ಗಳು ಮತ್ತು ಫಿನಾನ್ಷಿಯಲ್ ಪೋರ್ಟಲ್ಗಳು ಕೂಡ ರಿಪೋರ್ಟ್ ಮಾಡಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಆದರೆ ಈಗ ಕೇಂದ್ರ ಹಣಕಾಸು ಸಚಿವಾಲಯ ಈ ವರದಿಯನ್ನ ಇನ್ನೊಂದು ಸಲ ತಳ್ಳಿ ಹಾಕಿದೆ. ಲಾಸ್ಟ್ ಇಯರ್ ಇದೇ ರೀತಿ ಸುದ್ದಿ ಬಂದಿತ್ತು, ಆಗ್ಲೂ ಕೂಡ ತಳ್ಳಿ ಹಾಕಿದ್ರು. ಈಗ ಮತ್ತೆ ಸುದ್ದಿ ಬಂದಿತ್ತು, ಈಗ ಮತ್ತೆ ಅಗೇನ್ ಹಣಕಾಸು ಇಲಾಖೆ ತಳ್ಳಿ ಹಾಕಿದೆ. ಈ ವರದಿಗಳು ಸಂಪೂರ್ಣವಾಗಿ ತಪ್ಪು ಮತ್ತು ಆಧಾರರಹಿತ, ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಇದರಿಂದ ಜನರಲ್ಲಿ ವಿನಾಕಾರಣ ಆತಂಕ ಮತ್ತು ಅನುಮಾನ ಹುಟ್ಟಾಕುತ್ತೆ. UPI ಮೂಲಕ ಡಿಜಿಟಲ್ ಪೇಮೆಂಟ್ ಪ್ರಮೋಟ್ ಮಾಡೋಕೆ ಸರ್ಕಾರ ಸಂಪೂರ್ಣ ಕಮಿಟ್ ಆಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಬ್ಯಾಂಕ್ ಮತ್ತು ಪೇಮೆಂಟ್ ಕಂಪನಿಗಳಿಗೆ ಸಪೋರ್ಟ್ ಮಾಡೋ ಉದ್ದೇಶದಿಂದ ಈ ರೀತಿ ಚಾರ್ಜ್ ಮಾಡಲಾಗುತ್ತೆ ಅಂತ ವರದಿಯಾಗಿತ್ತು. ಈ ರೀತಿಯ ಸುದ್ದಿ ಬಂದಾಗ ಇವರಿಗೆ 1-2 ದಿನ ಬೇಕಾ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕೆ? ಮಲಗಿರ್ತಾರ? ಭಾರತದಂತ ದೊಡ್ಡ ರಾಷ್ಟ್ರದಲ್ಲಿ ಈ ರೀತಿ ನಿಮ್ದೇ ಇಲಾಖೆ ಯಾರೊಬ್ಬರು ಅಧಿಕಾರಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಹಿಂಗೆ ಮಾಡ್ತಾ ಇದೀವಿ ಅಂತ ಹೇಳಿ ಅನಧಿಕೃತವಾಗಿ ಹೆಸರು ಹೇಳಕ್ ಇಷ್ಟ ಇಲ್ಲ, ನೀವು ಸುದ್ದಿ ಹಾಕಿ ಅಂತ ಹೇಳಿ. ಓಕೆ, ಈ ರೀತಿ ಸುದ್ದಿ ಬಂದಿರುತ್ತೆ ಮಾಧ್ಯಮಗಳಲ್ಲಿ. ಇಮಿಡಿಯೇಟ್ಲಿ ಒಂದು ಯಾವ್ಯಾವುದಕ್ಕೂ ಪಟ್ ಅಂತ ಹೇಳಿ ಪೋಸ್ಟ್ ಹಾಕ್ತೀರಾ. ಕ್ವಿಕ್ ಆಗಿ ಒಂದು ಪೋಸ್ಟ್ ಹಾಕಿ ಕ್ಲಾರಿಫಿಕೇಶನ್ ಕೊಟ್ಟರೆ ಆಯಿತು. 2 ದಿನ ಆ ಸುದ್ದಿ ಚರ್ಚೆ ಆಗೋಕೆ ಬಿಡೋದು, ಫೀಡ್ಬ್ಯಾಕ್ ನೋಡೋದು, ಆಮೇಲೆ ಇಲ್ಲ ಅಂತ ಹೇಳೋದು. ಇದನ್ನ ಯಾಕೆ ಮಾಡ್ತಿದ್ದೀರಿ? ಕ್ವಿಕ್ ಆಗಿ ನೆಕ್ಸ್ಟ್ ಅರ್ಧ ಗಂಟೆಲ್ಲೇ ರಿಯಾಕ್ಷನ್ ಮಾಡಬೇಕು ಅಂತಲ್ಲ, ಸೇಮ್ ಡೇ ಸಂಜೆ ವೇಳೆಗೆಲ್ಲ ನೀವು ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೋದಾಗಿತ್ತಲ್ವಾ. ನೆಕ್ಸ್ಟ್ ಆದರೂ ಆ ರೀತಿ ಮಾಡಿ ಅನ್ನೋದು ನಮ್ಮ ಮನವಿ ಇಲಾಖೆಗೆ. ಅಹಮದಾಬಾದ್ ಏರ್ ಕ್ರ್ಯಾಶ್ ಆಗ್ತಿದ್ದ ಹಾಗೆ ಇನ್ನೊಂದು ಇನ್ಸಿಡೆಂಟ್ ಏನಾಯಿತು ಅಂದರೆ ಥೈಲ್ಯಾಂಡ್ನ ಫುಕೆಟ್ನಿಂದ ದಿಲ್ಲಿಗೆ ಬರ್ತಾ ಇದ್ದ ಫ್ಲೈಟ್ AI 379 ಅದಕ್ಕೆ ಸ್ಫೋಟದ ಬೆದರಿಕೆ ಹಾಕಲಾಗಿದೆ ಏರ್ ಇಂಡಿಯಾ ವಿಮಾನಕ್ಕೆ. ತುರ್ತು ಭೂಸ್ಪರ್ಶ ಮಾಡಬೇಕಾಗಿ ಬಂತು.
ವಿಮಾನದ ಬಾತ್ರೂಮ್ ವಾಲ್ ಮೇಲೆ ಸ್ಫೋಟಕ ಇಡಲಾಗಿದೆ ಅಂತ ಹೇಳಿ ಸಂದೇಶ ಕಂಡು ಬಂದ ಬೆನ್ನಲ್ಲೇ ತುರ್ತು ಭೂಸ್ಪರ್ಶ ಆಗಿದೆ. ಫ್ಲೈಟ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ಗಳ ಪ್ರಕಾರ ಈ ವಿಮಾನ ಅಂಡಮಾನ್ ಸಮುದ್ರದ ಮೇಲೆ ಸುತ್ತಿ ಆಮೇಲೆ ಥೈಲ್ಯಾಂಡ್ನ ಒಂದು ದ್ವೀಪದಲ್ಲಿ ಲ್ಯಾಂಡ್ ಆಗಿದೆ. ಆದರೆ ವಿಮಾನದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಾಗ ಯಾವುದೇ ಸ್ಫೋಟಕ ಇಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿ ಥೈಲ್ಯಾಂಡ್ ಅಧಿಕಾರಿಗಳು ಹೇಳಿದ್ದಾರೆ. ಚೀನಾ ವಿದೇಶಾಂಗ ಸಚಿವ ಸುನ್ ವಿಡಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ದಿಲ್ಲಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧಗಳ ಬೆಳವಣಿಗೆಯನ್ನ ರಿವ್ಯೂ ಮಾಡಿದ್ದಾರೆ. ಇದೇ ವೇಳೆ ಎರಡು ದೇಶಗಳ ನಡುವೆ ನೇರ ವಿಮಾನಯಾನ ಪುನರಾರಂಭಿಸೋಕೆ ತ್ವರಿತ ಕ್ರಮ ಕೈಗೊಳ್ಳುವ ಬಗ್ಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಏನೋ ಭಾರತದ ಷೇರುಪೇಟೆ ಲಾಸ್ನಲ್ಲಿ ಎಂಡ್ ಆಗಿದೆ. ವಾರದ ವಹಿವಾಟು ಅಂತ್ಯ ಆಯಿತು ಇವತ್ತು ಶುಕ್ರವಾರ ಆಗಿರುವುದರಿಂದ ಸೆನ್ಸೆಕ್ಸ್ ಇವತ್ತು 573 ಪಾಯಿಂಟ್ಸ್ ಬಿದ್ದು 81,118ಕ್ಕೆ ತಲುಪಿತು. ನಿಫ್ಟಿ 169 ಪಾಯಿಂಟ್ಸ್ ಬಿದ್ದು 24,718ಕ್ಕೆ ತಲುಪಿತು. ಇರಾನ್ ಮೇಲಿನ ಇಸ್ರೇಲ್ ದಾಳಿ ಹೂಡಿಕೆದಾರನ ಆತಂಕಕ್ಕೀಡು ಮಾಡಿತು. ಸಾಕಷ್ಟು ದೊಡ್ಡ ಪ್ರಮಾಣದ ಪತನವೇ ಆಗಿತ್ತು ಆರಂಭದಲ್ಲಿ, ಆದರೆ ಆಮೇಲೆ ರಿಕವರ್ ಆಯಿತು. ಈ ನಡುವೆ ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಮಾರ್ಕೆಟ್ ಅನ್ನ ಕೆಳಗೆ ತಗೊಂಡ್ಬಂದಿದೆ. ಟ್ರಂಪ್ರ ಟ್ಯಾರಿಫ್ ಬಗೆಗೆ ಇನ್ನೂ ಕ್ಲಾರಿಟಿ ಇಲ್ಲದೆ ಇರೋದು, ಅಗೇನ್ ಅದೇ ಹಾಡು, ಕಚ್ಚಾ ತೈಲ ದರ ಏರಿಕೆ ಆಗ್ತಿರೋದು ಈ ಕದನದಿಂದಾಗಿ, ಹಾಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಕುಸಿತ, ಇವೆಲ್ಲವೂ ಕೂಡ ಮಾರ್ಕೆಟ್ಗೆ ಪೆಟ್ಟುಕೊಟ್ಟಿದೆ. ಇನ್ನು ITC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್, HDFC, ಟೈಟನ್ ಕಂಪನಿಗಳು ರೆಡ್ನಲ್ಲಿದ್ವು. ಟೆಕ್ ಮಹೀಂದ್ರಾ, ಟಾಟಾ ಕನ್ಸಲ್ಟೆನ್ಸಿ, ವಿಪ್ರೋ, ಮಾರುತಿ ಸುಜುಕಿ, ಸನ್ ಫಾರ್ಮಾಸ್ಯೂಟಿಕಲ್ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 55 ಪೈಸೆ ಇಳಿಕೆಯಾಗಿ 86 ರೂಪಾಯಿ 7 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,603 ರೂಪಾಯಿ ಹೆಚ್ಚಾಗಿ 99,058 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,470 ರೂಪಾಯಿ ಹೆಚ್ಚಾಗಿ 90,740 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 669 ರೂಪಾಯಿ ಹೆಚ್ಚಾಗಿ 1,06,167 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.